ತುಂಬಾ ಚಳಿಯಲ್ಲಿ ಆಗಲ್ಲ, ಸ್ವಲ್ಪ ಬಿಸಿಲಿದ್ರೆ ಚೆನ್ನಾಗಿ. ಸೋ ಮೆನಿ ಪ್ರಾಡಕ್ಟ್ಸ್ ಅಂಡ್ ಮಿಲ್ಕ್ದಾಗ ಅನ್ನ ದಾಲ್ ಪಲ್ಯ ಪ್ರಾಪರ್ ಸೌತ್ ಇಂಡಿಯನ್ ಮೀಲು. ಇದೆಲ್ಲ ಬೋರ್ಡ್ಸ್ ಇಂಡಿಯನ್ ಸ್ಟೈಲ್ ಅಲ್ಲಿ ಹಾಕಿದ್ದಾರೆ. Yes, the bridges are still operable. At one time. ಹಲೋ, ವೆಲ್ಕಮ್ ಬ್ಯಾಕ್ ಟು ಚಂದನ್ ಅಂಡ್ ಸಂತೋಷ್. ಬರ್ರಿ. ಇವತ್ತೇನ 3ನೇ ದಿನ ಎಲ್ಲಿ ಶಿಕಾಗೋದಾಗ ಏನು ಮಾಡ್ಬೋದು ಇವತ್ತು 3ನೇ ದಿನ ಯೋಚನೆ ಮಾಡಿ. ಇವತ್ತು ಇದು ಅಬ್ಯೂಸ್ ನ ರಿಪೋರ್ಟ್ ಮಾಡಿ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ನಾವು ಶಿಕಾಗೋ ಡೌನ್ ಟೌನ್ ಅಲ್ಲಿ ಬೆಳಗ್ಗೆ ಇವಾಗ ಸ್ಟಾರ್ಟ್ ಮಾಡಿದೀವಿ. ಇಲ್ಲೇ ಹಿಂದೆ ನಮ್ಮ ಹಸ್ಬೆಂಡ್ ಅವ್ರು ಇದ್ದಾರೆ, ಅವ್ರ ಹಿಂದೆ ಲೆಗೋ ಕಾರ್ ಇದೆ. ಆಕ್ಚುಲಿ ಫಾರ್ಮುಲಾ 1 ರೇಸಿಂಗ್ ಕಾರ್ನ ಲೆಗೋ ಅಲ್ಲಿ ಮಾಡಿರೋದು. ಇದು ಚೆನ್ನಾಗಿದೆ ಅಲ್ಲ. ಇಲ್ಲಿ ನಮ್ಮ ಅತ್ತೆ ಮಾವ ಇದ್ದಾರೆ, ಅವ್ರಿಗೆ ಚಳಿ ಆಗ್ತಾ ಇದೆ ಫುಲ್ಲು, ಅದಕ್ಕೆ ಕವರ್ಡ್ ಆಗಿದ್ದಾರೆ. ನಮ್ಗೆ ಓಕೆ, ಮ್ಯಾನೇಜಬಲ್ ಇದೆ ಇವತ್ತು. ಕಂಫರ್ಟಬಲ್ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ನೋಡಿ ಚಳಿ ಹೊಟ್ಟೋಗ್ಬಿಟ್ಟಿದೆ. ಈಗ ಇಲ್ಲಿ ಹಿಂದೆಗಡೆ ಇಲ್ಲೆಲ್ಲ ಬಿಲ್ಡಿಂಗ್ಸ್ ಇದೆಯಲ್ಲ, ಅದರಿಂದ ರಿವರ್ ಇದೆ, ಶಿಕಾಗೋ ರಿವರ್. ಅಲ್ಲಿ ರಿವರ್ ವಾಕ್ ಇದೆ. ನಮ್ದು ಇವಾಗ ಬೋಟ್ ರೈಡ್ ಇದೆ 11:45ಗೆ. ಅಲ್ಲಿ ತನ ಇಲ್ಲೇ ಟೈಮ್ ಪಾಸ್ ಮಾಡಿ ಚಿಲ್ ಮಾಡಿ ಆಮೇಲೆ ಹೋಗೋಣ ಬೋಟ್ ರೈಡ್ಗೆ ಹೋಗೋಣ. ಕೊಡ್ಲಿಲ್ಲ ಅಂದ್ರೆ ಬರಲ್ಲ. ಕೊಡೋ, ಅದ್ರಲ್ಲಿ ಒಂದು 10 ಬಾಟ್ಲ್ ಇದೆ, ಅವಾಗಿಂದ ಅವನೇ ಹಿಡ್ಕೊಂಡು ಕೊಡ್ತಾ ಇಲ್ಲ. ಕೊಡಕ್ ಹೇಳಿ, ಕೊಡೋ. ನಾನ್ ಬರಲ್ಲ. ಹಾ ಬಾ. ಕೊಡೋ. ಸಾರಿ, ರಿಂಗ್ ಚುಚ್ಚಿಬಿಡ್ತು. ನೋಡಿ ಕಾಣಿಸ್ತಿದೆ ಲೈನು. ಇದು ರೇಖೆ ಅಲ್ವಾ? ಅದು ರೇಖೆ ಕ್ರಿಯೇಟ್ ಆಗಿರೋದು. ಈಗ ಆಯ್ತಾ? ಆಯ್ತು, ಕೊಡೋ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇರಿಟೇಟ್ ಮಾಡ್ಬೇಡ. ಕೊಡೋ. ನಡಿ, ಏನಕ್ಕೆ ಕೋಪ ಮಾಡ್ಕೊ. ರಿವರ್ ಬಂತು, ಸ್ಮೈಲ್ ಮಾಡು. ಹೇಳಿ ನಿಮ್ ಮಗಂಗೆ ಏನಂತ ಕೋಪ ಮಾಡ್ಕೊಂಡಿದ್ದಾನೆ. ಏನಿಲ್ಲ, ಅವ್ನ ಕೋಪ ಇರುತ್ತೆ, ಏರೋಕ್ಕಿಂತ ಮೊದ್ಲೇ ಇಳಿದಿರುತ್ತೆ. ಮೊದ್ಲು ಕೋಪ ಬರಲ್ಲ, ಯಾವಾಗ ಬಂದಿರುತ್ತೆ ಅದಕ್ಕಿಂತ ಮೊದ್ಲೇ ಇಳಿಯುತ್ತೆ. ಹೌದಾ? ಇವಾಗ ಇಳಿತಾ ಇಲ್ಲ. ಅಲ್ಲ, ಅವನು ಇಳಿತ ಅಂತ ಅವನು ಇಳಿತಿದ್ದಾನೆ, ಕೋಪ ಇಳಿತಿಲ್ಲ. ಅಲ್ಲ, ಅವ್ನ ಜೊತೆನೆ ಕೋಪ ಇಳಿಯುತ್ತೆ. ಇಲ್ಲೇನಾ ಬೋಟ್ ಬರೋದು? ಈಗ ನಾವು ಇಲ್ಲೇ ಬೋಟ್ ಬರತ್ತೆ. ಬೋಟ್ ಆಕ್ಚುಲಿ ನಾವು ಪ್ರೈವೇಟ್ ಬೋಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅದು ಇವತ್ತು ಕಾಸ್ಟ್ಲಿ ಇದೆ. ಫ್ರೈಡೆ ನೆನ್ನೆಗೆ ಕಮ್ಮಿ ಇತ್ತು, ಬಟ್ ನೆನ್ನೆ ನಾವು ಬೇರೆ ಏನೋ ಮಾಡಿದ್ವಿ. ಅಂಡ್ ನೆನ್ನೆ ಆಕ್ಚುಲಿ ಚಳಿ ಇತ್ತು, ಅದಕ್ಕೆ ಆ ಪ್ಲಾನ್ ಮಾಡೋಕ್ಕಾಗಿಲ್ಲ. ಇವತ್ತು ಟೆಂಪ್ರೇಚರ್ ಬೆಟರ್ ಇದೆ, ಬಟ್ ತುಂಬ ಎಕ್ಸ್ಪೆನ್ಸಿವ್ ಇದೆ, ಅದಕ್ಕೆ ಬೇಡ ಅಂತ ನಾರ್ಮಲ್. ಆರ್ ಯು ಸ್ಟಿಲ್ ಆಂಗ್ರಿ ಆನ್ ಮೀ? ಆರ್ ಯು ನಾಟ್ ಆಂಗ್ರಿ ಆನ್ ಮೀ? ಏನಕ್ಕೆ ಮುಮ್ಮದ ಇದೆಯಾ? ಇಲ್ಲೆಲ್ಲ ಕಯಾಕ್ ಮಾಡ್ತಾ ಇದ್ದಾರೆ. ಇದು ಗ್ರೂಪ್ ಅಲ್ಲಿ ಕಯಾಕ್ ಏನೋ ಇವೆಂಟ್ ಇರುತ್ತೆ, ಬುಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದು ತುಂಬಾ ಚಳಿಯಲ್ಲಿ ಆಗಲ್ಲ, ಸ್ವಲ್ಪ ಬಿಸಿಲಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಚಳಿಯಲ್ಲಿ ಫುಲ್ ಜ್ವರ ಬಂದ್ಬಿಟ್ಟಿದೆ ನಮಗೆ ಲಾಸ್ಟ್ ಟೈಮ್, ಅದಕ್ಕೆ ನಾವು ಬೇಡ ಅಂತ ಅನ್ಕೊಂಡ್ವಿ. ರೊಕ್ಕನೂ ಇಲ್ಲ, ರೊಕ್ಕಿಲ್ಲ, ನಾವು ಮಾಡಂಗಿಲ್ಲ. ಯಾರೇ ಸ್ಪಾನ್ಸರ್ ಮಾಡೋರು ಇದ್ರೆ ನಮಗೆ ಕಾಮೆಂಟ್ಸ್ದಾಗ ಹೇಳ್ರಿ, ನೆಕ್ಸ್ಟ್ ಟೈಮ್ ರೊಕ್ಕ ತಗೊಂಡು. ಇವತ್ತು ನಮ್ಮ ಹಸ್ಬೆಂಡ್ ಅವರು ಕ್ರ್ಯಾಂಕಿ ಆಗ್ಬಿಟ್ಟಿದ್ದಾರೆ. ನಿಮಗೂ ಯಾರಾನ ನಿಮ್ಮ ಹಸ್ಬೆಂಡ್ಸ್ ಕ್ರ್ಯಾಂಕಿ ಆಗ್ತಾರಾ ಅಂತ ಕಾಮೆಂಟ್ ಅಲ್ಲಿ ಹೇಳಿ. ಇದು ಯಾಕೆ ಕ್ರ್ಯಾಂಕಿ ಆಗಿದೆ ಗೊತ್ತಿಲ್ಲ, ಫಿಗರ್ ಔಟ್ ಮಾಡ್ತಾ ಇದ್ದೀನಿ. ಹಿಂಗೆ ಏನ್ರ ಹುಡುಗರು ಹೇಳಿದ್ರ ಮಾರಿ ಹಬ್ಬ ನೋಡಲ್ಲ ಆಲ್ರೆಡಿ. That's our thing to get cranky, not yours. ಹಸುವಾಗ್ತಿದ್ಯಾ? ಡೋನಟ್ಸ್ ಬೇಕಾ? ಕೊಡ್ಸ್ತೀನಿ ಆಯ್ತಾ?
ನಾವು ಇಲ್ಲಿ ಒಂದ್ ಕಡೆ ಕಾಫಿ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ವೆಜಿಟೇರಿಯನ್ ಸ್ಯಾಂಡ್ವಿಚ್, ಅದರಲ್ಲಿ ಎಗ್ ಇದೆ. ಅದಕ್ಕೆ ನಾವು ಯಾವಾಗಲೂ ವೆಜ್ ಅಂತ ಅದೇ ನಾವು ಎಗ್ ತಿನ್ನಲ್ಲ. ಅದಕ್ಕೆ ಸ್ಪೆಸಿಫೈ ಮಾಡಿದ್ವಿ. ಇಲ್ಲಿ ಒಂದು ಯಾವುದೋ ಒಂದು ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಹೋಟೆಲ್ ಒಳಗಡೆ ಇದೆ ಕಾಫಿ ಶಾಪು. ಅದಕ್ಕೆ ಒಂದು ಇವಾಗ ರಿಚ್ ಪೀಪಲ್ ಆ್ಯಟಿಟ್ಯೂಡ್ ಮೇಂಟೈನ್ ಮಾಡ್ತಾ ಇದ್ದಾನೆ. ಬ್ಲಾಗರ್ಸ್ ಜೊತೆಲ್ಲ ಮಾತಾಡಲ್ಲ ಆಮೇಲೆ ಏನು ಆ್ಯಟಿಟ್ಯೂಡ್, ವಾಕಿಂಗ್ ಸ್ಟೈಲೇ ಚೇಂಜ್ ಆಗ್ಬಿಟ್ಟಿದೆಯಲ್ಲ ಮಚ್ಚ. ಯಾವುದೋ ಒಂದು ಕಾಸ್ಟ್ಲಿ ಹೋಟೆಲ್ ಒಳಗಡೆ ಬಂದಿರೋದಕ್ಕೆ. ಲೆಟ್ಸ್ ಗೋ. ವಾಟ್ಸ್ ಯು ಡೂಯಿಂಗ್? ಕನ್ನಡ ಪ್ಲೀಸ್. ಹೋಗೋಣ ಬನ್ನಿ. ಆಕ್ಸೆಂಟ್ ಶೋ ಮಾತಾಡ್ಬೇಡಿ, ಕನ್ನಡನ. ಅಂದ್ರೆ ನಮ್ಗೆ ಹೆಂಗೆ ಬಾಳೋದು ಕನ್ನಡ. ನಾವಿಬ್ರು ರಿಚ್ ಪೀಪಲ್ ವಾಕ್ ಟ್ರೈ ಮಾಡಿದ್ವಿ. ನನಗಂತೂ ಬರ್ತಾ ಇಲ್ಲ, ಇವನಿಗೂ ಬರ್ತಾ ಇಲ್ಲ. ಇವನ್ ಮೈಂಡ್ ಅಲ್ಲಿ ಇವನಿಗೆ ಬರ್ತಾ ಇದೆ ಅಂತ ಶೋ. ನಂಗೆ ಒಂದ್ ಇಬ್ರು ಮಂದಿ ಗುಡ್ ಮಾರ್ನಿಂಗ್ ಅಂದ್ರು. ಸೊ ಇದು ಹಿಂದೆ ಇದೆಯಲ್ಲ, ಇದು ಹೋಟೆಲ್. ಇಟ್ಸ್ ವರ್ಕಿಂಗ್ ಔಟ್ ಫಾರ್ ಮೀ ಅಟ್ ಲೀಸ್ಟ್. ಇದು ಫುಲ್ ಆಕ್ಚುಯಲ್ ಡೌನ್ ಟೌನ್ ವ್ಯೂ. ಇದು ನ್ಯೂಯಾರ್ಕ್ ತರಾನೇ ಇದೆ, ಬಟ್ ಇಲ್ಲಿ ಒಂದ್ ಸ್ವಲ್ಪ ವೈಬ್ಸ್ ಬೇರೆ ಇದೆ. ಇಲ್ಲಿ ಆಕ್ಚುಲಿ ಸ್ವಲ್ಪ ಅದಕ್ಕಿಂತ ಡೀಸೆಂಟ್ ವೈಬ್ಸ್ ಇದೆ. ಕ್ರೂಸ್ ಇದೆ, ಇದರಲ್ಲಿ ಬ್ರೇಕ್ಫಾಸ್ಟ್ ಇನ್ ಕ್ರೂಸ್ ಪ್ಯಾಕೇಜು. ನಾವು ಅಷ್ಟೆಲ್ಲ ಬೇಡ ಅಂತ, ನಮ್ಗೆ ಆಕ್ಚುಲಿ ಗೊತ್ತೇ ಇರಲಿಲ್ಲ ಅಲ್ವಾ ಹಿಂಗಿದೆ ಅಂತ. ಓ ಅದಾ ಪ್ರಾಬ್ಲಮ್ಮು. ಓಕೆ, ನೀನ್ ಯಾಕೋ ನನ್ನ ಹತ್ರನೇ ರಿಚ್ ಪೀಪಲ್ ಆಟಿಟ್ಯೂಡ್ ತೋರಿಸ್ತಿದ್ಯಲ್ಲ. ಬಂದ್ಬಿಡ್ತಿದೆ ಈಗ ಹೋಗಲ್ಲ. Mies van der Rohe, whose very famous motto was less is more. Mies came to Chicago from Germany back in the late 30s, began head of architecture at IIT. Skidmore, Owings and Merrill. 6.5 years ago, they built out 35,000 square feet of restaurant space on 4 levels. As we clear Clark, to our right coming up, this beautiful red brick and terracotta class structure that runs horizontally along the river in the Prairie School design. The Reed Murdoch Warehouse Building, 1914. Architect George C. Nimmons. In 1945, for a fraction of its value, to Joseph Kennedy. Father, President John Kennedy. They sold the building back in 1998. But now at Wolf Point, where the 3 branches come together. This whole area has transitioned dramatically over the past decade. So, 2020, 2023, 2016, 2016, 2017, around the corner to our left, 2020. So 6 new buildings around here over the past decade. Look at the most recent addition, the one to our right coming up, the roughly 60-story Salesforce Tower, finished in 2023. Have time while you're here, visit the space here to our right, nicely landscaped, great for photos, and open to the public. Chicago has 4 double-decker drawbridges. Of the 4, Lake Street to our left is the oldest, 1916. ನಮ್ಮ ಟೂರ್ ಗೈಡ್ ಅವರು ಸ್ವಲ್ಪ ಹೊತ್ತು ಇವಾಗ ಮಾತಾಡಿಸಿದ್ದೀನಿ ಅಂತ ಹೇಳಿದ್ದಾರೆ. ನಂಗೆ ತಲೆನೋವು ಸ್ವಲ್ಪ ಕಡಿಮೆ ಆಯ್ತು. ನನಗೂ ಹಂಗೆ ಆಗುತ್ತೆ. ಅದು ನಡೀತೈತೆ, ಮನ್ಯಾಗಿನವ್ರು ಮಾಡಿದ್ರೆ ನಡೀತೈತೆ. ಹೊರಗಿನವ್ರು ಯಾರೋ ಬಂದು ತಲೆನೋವು ಕೊಟ್ಟರೆ ನಾನು ಹೇಳಿಲ್ವಾ, ಕ್ರ್ಯಾಂಕಿನೆಸ್ ಇನ್ನೂ ಹೋಗಿಲ್ಲ. ಏನ್ ಮಾಡ್ಲಿ ಹೇಳಿ, ನನ್ನ ಲೈಫ್ ಎಷ್ಟು ಕಷ್ಟ ನನ್ಗೆ ಇವಾಗ ಗೊತ್ತಾಗ್ತಾ ಇದೆಯಾ. ಈಗ ಯೂಟರ್ನ್ ತಗೋತಾ ಇದೆ, ತಗೊಂಡು ವಾಪಸ್ ಹೋಗೋದು. 75 minutes ಇದೆ ಟೋರ್. ಅರ್ಧ ತಾಸು ಆಗ್ತದೆ. 45 75 ಅರ್ಧ 37 minutes ಆಗ್ತದೆ. ಆಗಿರ್ಬೋದು, 30 minutes ಆಗಿದೆ. ನನ್ನ ಫ್ಯಾಮಿಲಿ ಈಗ ಸ್ಕೈಲೈನ್ ನೋಡ್ತಾ ಇದೆ. ಸ್ಕೈಲೈನ್ ಅಂದರೆ ಎಲ್ಲ ಬಿಲ್ಡಿಂಗ್ ದೂರದಿಂದ ನೋಡೋದಟ್ಟೆ, ಅದಕ್ಕೆ ಸ್ಕೈಲೈನ್ ಅಂತಾರೆ ಇಲ್ಲಿ. ಇದೆಲ್ಲ ಫುಲ್ ಶಿಕಾಗೋ ಡೌನ್ ಟೌನ್ ಸ್ಕೈಲೈನ್. ಅದನ್ನು ನೋಡಿ ನಿಮಗೆ ಈಗ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಬರ್ತಾ ಇದೆಯಾ? ನೀವು ಗೈಡ್ ಈಗ ಗಪ್ಪಾಗ್ಯಾನ, ನಮ್ಗೆ ಈಗ ಮಾತಾಡೋಕೆ ಸಿಕ್ಕೈತೆ ಅಂತ ನಾವು ಸ್ವಲ್ಪ ಖುಷಿಯಾಗಿವಿ. ಸೊ ಇಲ್ಲಿ ಹಿಂಗೆ ಎಲ್ಲರೂ ಬೋಟ್ ತೊಗೊಂಡು ಅಡ್ಡಾಡ್ತಾ ಇರ್ತಾರೆ, ನೋಡಿದ್ರೆ ಹೊಟ್ಟೆ ಇರ್ತೈತಿ. ನಾವು ಆ ಬೋಟ್ದಾಗ ಇರ್ಬೇಕಂತ ಕರೆ ನಮ್ಗೆ ಕರ್ಕೊಂಡು ಹೋಗತ್ತಿಲ್ಲ ಯಾರು. ನೀವು ಶಿಕಾಗೋದಾಗಿದ್ದು ನಿಮ್ಮ ಕಡೆ ಬೋಟ್ ಇದ್ರೆ ನಮ್ಗೆ ಮೆಸೇಜ್ ಮಾಡಿರಿ, ನಾವು ಬರ್ತೀವಿ. Yes, the bridges are still operable. At one time, manned 24/7, when the river was much more industrial. ಹಲೋ ಫ್ರೆಂಡ್ಸ್, ನಾವಿವಾಗ ನಾವು ಇನ್ನು ರಿಚ್ ನೋಡ್ದಾಗದೀವಿ. ಸೊ ಅದಕ್ಕೆ ಆ್ಯಪಲ್ ಸ್ಟೋರಿಗೆ ಬಂದೀವಿ.
ಅದು ತುಂಬಾ ದೊಡ್ಡ ಆಪಲ್ ಸ್ಟೋರ್ ಇದು. ಇಲ್ಲೇ ರಿವರ್ ಇದೆ ಹಿಂದೆ, ಆ ರಿವರ್ ಇತ್ತಲ್ಲ ಅದು ಅಲ್ಲಿದೆ, ಅದ್ರ ಮುಂದೆ ಇದಿದೆ ಈ ಸ್ಟೋರು ವಾಟ್ ಇನ್ಫಾರ್ಮೇಶನ್ ಇರೋ ಆ ಕಡೆ. ಇಲ್ಲಿ ಸೋ ಮೆನಿ ಪ್ರಾಡಕ್ಟ್ಸ್ ಅಂಡ್ ಇಲ್ಲಿ ಇಷ್ಟೆಲ್ಲ ಮಂದಿ ಬಂದಾರಲ್ಲ, ಇವರೆಲ್ಲ ಸಮುದ್ರ ನೋಡಕ ಬಂದಾರ, ಯಾರು ತಗೊಳಂಗಿಲ್ಲ. ಬಟ್ ಅಂದ್ರೆ ಇಂಡಿಯಾಗಿಂತ ಇಲ್ಲಿ ಆಪಲ್ ಜಾಸ್ತಿ ಯೂಸ್ ಮಾಡ್ತಾರೆ, ಯಾಕಂದ್ರೆ ಅದೇ ಇರೋದು. ಜನರಲಿ ಎಲ್ಲರೂ ತಗೊಳ್ಳೋದು ಆನ್ಲೈನ್ ತೊಗೊಂಡು ಇಲ್ಲಿ ಬಂದು ಜಸ್ಟ್ ಪಿಕಪ್ ಮಾಡ್ತಾರೆ. ಹಿಂಗೆ ನೋಡ್ಕೊತ ಕೂತವ್ರು ಯಾರು ತಗೊಳಂಗಿಲ್ಲ. ನಮ್ಮನ್ನ ಹಿಡ್ದು ನೀವೇ ನಾವು ಯಾಕೆ ಜಡ್ಜ್ ಮಾಡ್ಬೇಕಲ್ವಾ? ಏನು ಮಾಡೋಣ, ಅದ್ರಾಗ ಮಜಾ ಐತೆ. ಏನಂತೀರಿ ಫ್ರೆಂಡ್ಸ್? ನೀವೇ ಕಾಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್, ಮಂದಿಗೆ ಜಡ್ಜ್ ಮಾಡೋದು ಒಳ್ಳೇದು ಕೆಟ್ಟದ್ದು? ಬೇರೆ ಏನಾದ್ರು ಮಂದಿಗೆ ಫಾಸ್ಟ್ ಟೈಮ್ ಇದೆಯಾ ಜಡ್ಜ್ ಮಾಡೋದು ಬಿಟ್ಟು? ಮಂದಿಗೆ ಜಡ್ಜ್ ಮಾಡೋದು ಮಂದಿಗೆ ಗೊತ್ತಾದ್ರೆ ಪ್ರಾಬ್ಲಮ್, ಗೊತ್ತಾಗ್ಲಾರ್ದು ಜಡ್ಜ್ ಮಾಡಿದ್ರೆ ಏನು? ನಮಗೂ ಮಜಾ, ಅವ್ರಿಗೇನು ಗೊತ್ತಾಗಂಗಿಲ್ಲ. ಇವಾಗ ಇಲ್ಲಿಂದ ಎಕ್ಸಿಟ್ ಆಗೋಣ. ಹಾಂ, ಎಕ್ಸಿಟ್ ಆಗಿ ಎಲ್ಲಿಗೆ ಹೋಗೋಣ? ತಿನ್ನಕ್ಕೆ ಏ ರಿಯಲ್ ಟ್ರೀ ಎಷ್ಟು ಚೆನ್ನಾಗಿದೆ. ನಮ್ಮ ಮನೆ ರಿಯಲ್ ಒಳಗೆ ಪರ್ಸನ್ ಬಂದಿರ್ಬೋದು. ಎಷ್ಟು ಚೆನ್ನಾಗಿದೆ. ಈಗ ಮುಖದಲ್ಲಿ ಇಷ್ಟು ಮುಗುಳು ನಗೆ ಯಾಕಿದೆ ಅಂದರೆ ಖಾಲಿ ಬಂದಿದೆ. ನಾವು ಇಲ್ಲಿ ಒಂದು ಸ್ಟ್ರೀಟಿಗೆ ಬಂದಿದ್ದೀವಿ, ಅಲ್ಲಿ ಫುಲ್ ಎಲ್ಲ ಇಂಡಿಯಾದ ಇದೆ. ಅಲ್ಲಿ ಉಡುಪಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸ್ವಲ್ಪ ಚೆನ್ನಾಗಿದೆ ಮೀಲ್ಸ್, ತೋರಿಸು. ಇದೆ ಮೀಲ್ಸ್ದಾಗ ಅನ್ನ, ದಾಲ್, ಪಲ್ಯ, ಪ್ರಾಪರ್ ಸೌತ್ ಇಂಡಿಯನ್ ಮೀಲು. ಇಲ್ಲಿ ರೋಟಿ ಕರಿ ಇದೆ ನಮ್ಮ ಮಾವ. ನಾವು ಆ್ಯಕ್ಚುಲಿ ತಿನ್ನೋದು ಅರ್ಧ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ, ಆಮೇಲೆ ನೆನಪಾಯ್ತು. ಸೊ ಇದು ನಮ್ಮ ಇವತ್ತಿನ ಊಟ. ನೆಕ್ಸ್ಟ್ ನಾವೆಲ್ಲ ಹೋಗ್ತೀವಿ, ಗೆಸ್ಟ್ ಮಾಡ್ತಾ ಇದ್ವಿ, ಬರ್ತೀವಿ. ಗೆಸ್ ಹೆಂಗೆ ಮಾಡ್ತಾರೆ? ಶಿಕಾಗೋದವ್ರ ಇದ್ರೆ ಗೆಸ್ಟ್ ಮಾಡಿರಿ, ಇಲ್ಲಾಂದ್ರೆ ವೇಟ್ ಮಾಡಿರಿ. ನಮಗೀಗ ಗಣಪತಿ ದರ್ಶನ ಆಯ್ತು, ಊಟ ಆಯ್ತು. ಈಗ ನಾವು ಡೆವಾನ್ ಸ್ಟ್ರೀಟ್ ಅಂತ ಒಂದ್ ಕಡೆ ಬಂದಿದ್ದೀವಿ ಶಿಕಾಗೋಲಿ. ಇಲ್ಲಿ ಎಲ್ಲ ಇಂಡಿಯಾಗೆ ಬಂದಂಗಿದೆ ಆ್ಯಕ್ಚುಲಿ. ಇಂಡಿಯಾಲಿ ನಮ್ಮ ಬೆಂಗಳೂರಲ್ಲಿ ಯಾವುದೋ ಒಂದು ಸ್ಟ್ರೀಟಿಗೆ ಬಂದಂಗಿದೆ. ಈ ಕಡೆ ಫುಲ್ಲು ಈ ಸ್ಟ್ರೀಟಲ್ಲಿ ಇಂಡಿಯನ್ ಸ್ಟೋರ್ಸು, ಇಂಡಿಯನ್ ಹೋಟೆಲ್ಸು, ಆಮೇಲೆ ಬಟ್ಟೆ ಅಂಗಡಿ, ಪಾತ್ರೆ ಅಂಗಡಿ ಎಲ್ಲ ನಾವು ನೋಡೇ ಇಲ್ಲ, ಎಲ್ಲೋ ಇಲ್ಲೇ ನೋಡಿದ್ದು. ಟಿಪಿಕಲ್ ಇಂಡಿಯನ್ ಸ್ಟೈಲ್ ಹೋಮ್ಲಿ ಫೀಲ್ ಆಯ್ತು ನಮಗೆ. ಇಲ್ಲಿ ನೋಡಿ, ಇದೆಲ್ಲ ಬೋರ್ಡ್ಸು ಇಂಡಿಯನ್ ಸ್ಟೈಲಲ್ಲಿ ಹಾಕಿದ್ದಾರೆ. ಈ ಕಡೆ ಇಲ್ಲಿ ಎವ್ರಿಥಿಂಗ್. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವು ಪಾನ್ ತಿನ್ನಕ್ ಹೋಗ್ತಾ ಇದೀವಿ. ಇವಾಗ ಹೊಟ್ಟೆ ಫುಲ್ ಹೊಡೆದೋಗೋ ಥರ ಊಟ ಮಾಡಿದ್ವಿ. ಇಲ್ಲಿ ಪಾನ್ದ ಸಪ್ರೇಟ್ ಒಂದು ಅಂಗಡಿ ಐತಿ, pan.com ಅಂತ. ಸೊ ಅಲ್ಲಿ ಹೋಗಿ ಪಾನ್ ತೊಗೊಂಡ ತಿನ್ನೋಣ. ಇಲ್ಲಿ ಫುಲ್ 100% ಇಂಡಿಯನ್ ಸ್ಟ್ರೀಟ್ ತರ ಇದೆ ಅಲ್ವಾ? ಇದರಿಂದ ಹಿಡಿದು ಪಾನ್ ಮಹಲ್ ಐತಿ. ಅಲ್ಲೇನೋ ಒಂದು ಪಾನ್ ಮಹಲ್ ಅಂತೆ, ಅಲ್ಲಿ ಬೇಡವಾ? ಇಲ್ಲಿ pan.com, ಅದ್ರ ಪಕ್ಕ ಬಟ್ಟೆ ಅಂಗಡಿ ಇದೆ ನೋಡಿ, ಇದು pan.com ಐತಿ. ಇಲ್ಲಿ ನಾವು ಇವಾಗ ಹೋಗ್ತಾ ಇರೋದು pan.com ಅಂತ. ಪಾನ್ ತಗೊಳ್ಳೋಣ ಬನ್ನಿ. ಇಲ್ಲಿ ಪಾನ್ ಅಂಗಡಿಗೆ ಬಂದಿದ್ದೀವಿ. ಎಲ್ಲಿದೆ? ಓಕೆ, ಬಟ್ ಪಾನ್ ಅಂಗಡಿಲಿ ಎಲ್ಲ 100 ಮಾತ್ರ ಇದೆ ಪಾನು. ಇದೆ. ಈಗ ತಗೊಳ್ಳೋಣ. ಸ್ವೀಟು ನಾರ್ಮಲ್ 2 4 ತಗೊಂಡ ಹೋಗೋಣ. ಓಕೆ, ಈಗ ನಾವೀಗ ಪಾನ್ ತಗೊಂಡ ಪಾನಿಕ್ಕಿ ಬಾಯಾಗ ಹಾಕೊಂಡಾಳ, ಬಾಯಿ ಮುಚ್ಚಕ್ಕಾಗಲ್ತು. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ತಿನ್ನ. ಏನ್ ಗೊತ್ತಾಗಂಗಿಲ್ಲ ನೀವು ಮಾತಾಡೋದು. ಕೊಬ್ಬರಿ ತೆಂಗಿನಕಾಯಿ ತುರಿ ಇದೆ. ಟೇಸ್ಟ್ ಚೆನ್ನಾಗಿದೆ, ಸ್ವಲ್ಪ ಜಾಸ್ತಿ ಸ್ವೀಟ್ ಇದೆ, ಬಟ್ ಚೆನ್ನಾಗಿದೆ. ಈಗ ಎಕ್ಸ್ಟ್ರಾ ಪಾನ್ನ ನುಂಗ್ಕೊಬಿಟ್ಟ ಏನೋ? ದೇವ್ರು ಒಳ್ಳೇದ್ ಮಾಡ್ತದ ನಿಂಗೆ? ಎಕ್ಸ್ಟ್ರಾ ಎಲ್ಲ ನೀನೇ ಒಬ್ನೇ ತಗೋತಿಯಲ್ಲ. ನೀನು ಬೇಕು ನೀನು. ಇಲ್ಲಿ ನೋಡಿ, ಹಿಂದೆ ಲೆಹಂಗಾ ಬಟ್ಟೆ, ಲೆಹಂಗಾ ಅಂಗಡಿ ಇದೆ. ಈಗ ನಾವು ಹಂಗೆ ಸ್ಟ್ರೀಟ್ ಒಳಗೆ ಲೋಕಲ್ ಮನೆಗಳು ಹೆಂಗಿರುತ್ತೆ ಅಂತ ನೋಡಕ್ ಬಂದ್ವಿ. ಈ ತರ ಇದಾವೆ ಇಲ್ಲೆಲ್ಲ. ಇಲ್ಲಿ ಸ್ವಲ್ಪ ಅಂದ್ರೆ ನಮ್ಮ ನಾರ್ತ್ ಕ್ಯಾರೋಲೈನಾಗಿಂತ ಈ ಸ್ಟೈಲ್
ಮನೆದು ಬೇರೆ ತರ ಇದೆ. ಸ್ವಲ್ಪ ಹಳೆ ಇವು ಏರಿಯಾ. ಹಳೇದಿದೆ. ಈ ಸ್ಟ್ರೀಟ್ ಅಲ್ಲಿ ಮಾತ್ರ ಈ ತರ ಇದೆ, ಬೇರೆ ಕಡೆ ಹೆಂಗಿದೆ ಗೊತ್ತಿಲ್ಲ. ಇದು ಹಿಂಗಿದೆ. ಸೊ ಈಗ ಹಿಂಗೆ ಇಲ್ಲಿಂದ ಮತ್ತೆ ಮೇನ್ ರೋಡ್ ಅಲ್ಲಿ ವಾಕ್ ಮಾಡೋಣ ಬನ್ನಿ. ಇಲ್ಲಿ ಮಾನ್ಯವಾರ ಅಂಗಡಿ ಇದೆ, ಆಮೇಲೆ ಇಲ್ಲೆಲ್ಲ ಏನು ಇಲ್ಲಿ ಇಂಡಿಯನ್ ಬಟ್ಟೆ ಅಂಗಡಿಗಳು ಮತ್ತೆ ಏನೋ ಇದೆ, ಆಮೇಲೆಲ್ಲ ಇಂಡಿಯನ್ಸ್ ಇದಾರೆ ಇಲ್ಲಿ ಓಡಾಡ್ತಿರೋರು. ಅಲ್ಲಿ ಹಿಂದೆ ಒಂದು ಹೋಮ್ಲಿ ಸ್ಟೋರ್ ಇತ್ತು. ಗಂದಿಗೆ ಅಂಗಡಿ ಇತ್ತು. ಸೊ ಸ್ವಲ್ಪ ಹೋಮ್ಲಿ ಫೀಲ್ಸ್ ಆಗ್ತಾ ಇದೆ ಅಲ್ವಾ. ಇಲ್ಲಿ ಜಾಯ್ ಲುಕಾಸ್, ಆಮೇಲೆ ಮುಂದೆ ಮಲಬಾರ್, ಕಲ್ಯಾಣ್ ಜ್ಯುವೆಲರ್ಸ್ ಎಲ್ಲ ಇದೆ. ನಮ್ಗೆ ನೋಡಿ ಫುಲ್ ಶಾಕು. ಡೈಮಂಡ್ ಜ್ಯುವೆಲರಿ ನೀನೇ ಇದೆ ಅಲ್ವಾ, ನಮ್ಮಲ್ಲೇ ನೀ ಹೇಳ್ಕೊಟ್ಟಂಗೆ ಹೇಳಿದೀನಿ. ನಮ್ಮ ಕಡೆ ರೊಕ್ಕ ಇದ್ದಿದ್ರೆ ಹಿಂಗೆ. ಈಗ ನಾವು ಮಧ್ಯಾಹ್ನ ಊಟ ಆದ್ಮ್ಯಾಗ ಏನ್ ಮಾಡುದು ಅಂತ ಗೊತ್ತಾಗ್ಲಾರ್ದೆ ರೂಮಿಗೆ ಹೋಗಿ 4 ತಾಸು ಮಲ್ಕೊಂಡು ಈಗ ಎದ್ದ ಮತ್ತು ವಾಪಸ್ ಆನ್ ದ ರೋಡ್. ಇಲ್ಲಿ ಮ್ಯಾಗ್ನಿಫಿಸೆಂಟ್ ಮೈಲ್ ಅಂತ ಐತಿ, ಸೊ ಅದನ್ನ ಅಡ್ಡಾಡಿ ನೋಡೋಣ ಅಂತ ಬಂದೀವಿ. ಅದನ್ನ ನೀವು ನಮ್ಮ ಜೊತೆ ನೋಡಿ ಬನ್ರಿ, ಎಂಜಾಯ್ ಮಾಡ್ರಿ. ನಾವಿಲ್ಲಿ ಹ್ಯಾರಿ ಪಾಟರ್ ಸ್ಟೋರ್ ಅಲ್ಲಿ ಇದೀವಿ. ಇದು ಸ್ಟೋರ್ ಎಲ್ಲ ಹ್ಯಾರಿ ಪಾಟರ್ ಥೀಮ್ಡ್ ಐಟಮ್ಸ್ ಅದಾವ. ವಾಟರ್ ಕ್ಯಾನ್ಸ್, ಅದು ಇದು ಅದು. ಅಂಡ್ ಇಲ್ಲಿ ಹಿಂದಗಡೆ ಇರೋದು ಕ್ಯೂ ಒಂದು ಬಿಲ್ಡಿಂಗ್ಗೆ ಎಷ್ಟು ಫುಲ್ ಕ್ರೌಡೆಡ್ ಇದೆ. ಇಲ್ಲಿ ಈ ತರ ಡಾಲ್ಸು, ಫಿಶ್ ಮ್ಯಾಗ್ನೆಟ್ಸು ಆ ಥರ ಏನೇನೋ ಇದೆ. ಟೂ ಮಚ್ ಕ್ರೌಡ್, ಬಟ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಥರ ಪ್ರೈಸ್ ನೋಡೋಣ. $20 ಇದೆ ಇದಕ್ಕೆ. ಇದ್ರೊಳಗೇನೋ ಭಾರ ಇದೆ. ಓಕೆ ಅಂದರೆ ಇಷ್ಟೊಂದು ಹೈಪ್ ಇರೋ ಜಾಗದಲ್ಲಿ ಓಕೆ ಅಲ್ವಾ. $20 ಮಣ್ಣು ಕೊಡಕ್ಕೆ ಓಕೆ. ಏನೋ ಫುಲ್ ಓವರ್ಸ್, ಹ್ಯಾರಿ ಪಾಟರ್ ಫುಲ್ ಓವರ್ಸ್. ಸೊ ಇದೇನೋ ಹಿಂಗ ಬ್ಯಾಗ್ ಐತಿ, ಆಂಟಿಕ್ ಪೀಸ್, ನಮ್ಮ ತಾತನ ಬ್ಯಾಗ್ ಥರ ಇದೆ. ಒಳಗ್ ಕಟ್ಗಿದ ಐತನ ಅದು. ಬೇಕೇನ್ ನಿಂಗೆ ಕಟ್ಗಿ ಬ್ಯಾಗ್? ಇದೆ. ಏನ್ ಇಡಕದ್ರ ಈ ಬ್ಯಾಗ್ ತರ. ಸೊ ಈಗ ಈ ಕಡೆ ಇರೋ ಈ ಬ್ಯಾಗ್ದಾಗ ಸಾಲುಗಿಂತ 4 ಪಟ್ಟು ಐಟಮ್ ಸಿಗ್ತಾಳ. ಸೊ ಐ ಡೋಂಟ್ ಥಿಂಕ್ ಇಟ್ಸ್ ಪಾಸಿಬಲ್. ಇದೇನೋ ಹೆಡ್ ಗರ್ಲ್ ಅಂತ. ಇದೇನ ನೀನ ಏನ? ಯಾಕಂದ್ರೆ ನನ್ನ ಮೇಲೆ ಯಾವಾಗ್ಲೂ ಬಾಸಿ ಮಾಡ್ಕೊಂಡೇ ಇರ್ತಿಲ್ಲ. I don't know what to tell you. ಏನ್ ಅನ್ಬೇಡ. ಇದೇನೋ ಈಗ ಹೊಸದೇನೋ ಬಾಟಲ್ ಹಿಡ್ದಾರ. ಬಾಟಲ್ದಾಗ ಏನ್ ಮಾಡತ್ತೀವ? ಚೆನ್ನಾಗಿದೆ. ಅದ್ರ ಅರ್ಧ ಕಪ್ಪರಿ ಚಾ ಸಾಲ್ತತನ. ಚಾಗ ಇದು? ಹಾ, ಚಾನ ಇದು? ವಾಟರ್ ಬಾಟಲ್ ಅದು? ಆ ಥರ್ಮಸ್ ಅಲ್ವಾ? ಅಷ್ಟ ನೀರ್ ಯಾರಿಗೆ ಸಾಲ್ತೈತಿ? ಏನ್ ಜನ ನೋಡ್ದೆ ಅಷ್ಟೇ. ಈಗ ಇಲ್ಲೇ ಒಂದು ಡಾಲ್ ಅಂಗಡಿಗೆ ಬಂದಿದ್ವಿ. ಹಿಂಗೆ ತೋರ್ಸು, ಏನೇನೋ ಅಂಗಡಿಗಳಿದಾವೆ ಇಲ್ಲಿ, ಏನಂತಾನೆ ಗೊತ್ತಿರಲ್ಲ ಹಂಗೆ. ಇವಾಗ ಸ್ಯಾಮ್ ಅವರು ಎಕ್ಸಿಟ್ ಆಗ್ತಾ ಇದ್ದಾರೆ, ಯಾಕಂದ್ರೆ ಅವಳು ಫ್ರೆಂಡ್ಸ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದಾರೆ. ಅವ್ರ ಫ್ರೆಂಡ್ಸ್ ಇಲ್ಲೇ ಬಂದಿದ್ದಾರೆ. ಈಗ ನೆಕ್ಸ್ಟ್ ನಾನು ನಮ್ಮ ಅತ್ತೆ ಮಾವ ಕಂಟಿನ್ಯೂ ಮಾಡ್ತೀವಿ. ಹಂಗೆ ಜಸ್ಟ್ ವಾಕ್ ಮಾಡ್ತೀವಿ ಅಷ್ಟೇ, ಏನಿಲ್ಲ. ನೀವು ನಿಮ್ಮ ಅತ್ತೆ ಮಾವನ ಜೊತೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ನನ್ನ ಎರಡೊಂದು ಮಾತಿನೊಂದಿಗೆ ನಾನು ಇಲ್ಲೇ ಎಕ್ಸಿಟ್ ತಗೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ನಾವು ಹಂಗೆ ಮಾಲ್ ಒಳಗಡೆ ಬಂದಿದ್ದೀವಿ. ಇದು ಯಾವುದೋ ಒಂದು ಕಾಸ್ಟ್ಲಿ ಇರೋ ಮಾಲು. ಇದು ಯಾವುದೋ ಕಾಸ್ಟ್ಲಿ ಇರೋ ಮಾಲು. ಎಲ್ಲ ಕ್ಲೋಸ್ ಆಗಿದೆ ಆಲ್ಮೋಸ್ಟು. ಜಸ್ಟ್ ಹಿಂಗೆ ವಿಂಡೋ ಶಾಪಿಂಗ್ ಮಾಡೋದು, ಲಿಟ್ರಲಿ ವಿಂಡೋ ಶಾಪಿಂಗ್ ಮಾಡ್ತಾ ಇದೀವಿ, ಒಳಗಡೆ ಹೋಗ್ತಾ ಇಲ್ಲ. ಯಾಕಂದರೆ ಎಲ್ಲ ಕ್ಲೋಸ್ ಆಗಿದೆ. ಈಗ ಈ ಮಾಲಿಂದ ಎಕ್ಸಿಟ್ ಆಗಬೇಕು. ನಿಮ್ಗೆ ಇಷ್ಟ ಆಯ್ತಾ ಮಾಲು? ಇಷ್ಟ ಆಯಿತು, ಬಟ್ ಎಲ್ಲ ಕ್ಲೋಸ್ ಇದೆ. ಎಲ್ಲ ಕಾಸ್ಟ್ಲಿ ಥರ ಇದೆ. ಅಂದರೆ ಬ್ರ್ಯಾಂಡೆಡ್ ಫುಲ್ ಎಲ್ಲ ಕಾಸ್ಟ್ಲಿ ಬ್ರ್ಯಾಂಡ್ ಥರ. ನೋಡೋಣ. ನಾವು ಈಗ ಮುಂದೆ ವಾಕ್ ಮಾಡಿ ಬಂದು ಕೂತಿದ್ದೀವಿ. ಇದು ಒಂಥರ ಮೇನ್ ಸ್ಪಾಟ್ ಅಂತ ಹೇಳ್ಬೋದು. ಈಗ ಸ್ವಲ್ಪ ಹೊತ್ತು ಕೂತು ವಾಪಸ್ ಹೋಗೋಣ ಅಂತ. ನಿದ್ದೆ ಬರ್ತಾ ಇದೆ ಮತ್ತೆ. ನಿದ್ದೆ ಬರ್ತಿದ್ಯಾ?
ಸುಸ್ತಾಗಿದೆ ಟಯರ್ಡ್ ಆಗ್ಬಿಟ್ಟಿದೆ. ಈಗ ಹೋಗಿ ಮಲ್ಕೊಳ್ಳೋದು. ಸ್ಯಾಮ್ ಯಾವಾಗ ಬರ್ತಾನೋ ಅವಾಗ ಬರ್ತಾನೆ ಅಷ್ಟೇ. ಇಲ್ಲೆಲ್ಲ ಫುಲ್ಲು ಏನು ಹ್ಯಾಪನಿಂಗ್ ಪಾರ್ಟ್ ಆಫ್ ಶಿಕಾಗೋ ಇದು. ಈಗ ಆಕ್ಚುಲಿ ಕಮ್ಮಿ ಆಗಿದ್ದಾರೆ ಜನ, ಯಾಕಂದ್ರೆ 9 ಗಂಟೆ ಮೇಲೆ ಆಯ್ತು ಇವಾಗ. ಅವಾಗಲೇ ಇನ್ನ ಫುಲ್ ಜನ ಇದ್ರು. ಚೆನ್ನಾಗಿದೆ ವೈಬ್ಸ್. ಸೊ ಈಗ ನಮ್ಗೆ ಸ್ಯಾಮ್ ಅವರು ವಾಪಸ್ ಸಿಕ್ಕಿದ್ದಾರೆ. ಇಲ್ಲೇ ತಿನ್ಕೊಂಡು ಇವಾಗ ವಾಪಸ್ಸು ಮನೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಗುಡ್ ನೈಟ್. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ನಿಮ್ಮ ಲೈಫ್ನ ಎಂಜಾಯ್ ಮಾಡಿರಿ. ಬಾಯ್.